ಪಾಮರರ ಸುಪವಿತ್ರಗೈಸುವ ಶ್ರೀ ಮುಕುಂದನ ವಿಮಲ ಮಂಗಳ ನಾಮಗಳಿಗಭಿಮಾನಿಯಾದವು ಶಾಖ್ಯ ದೇವಿಯರು. ಭೂಮಿಯೊಳಗುಳ್ಳಖಿಲ ಸಜ್ಜನ ರಾಮಯಾದಿಗಳಳಿದು ಸಲಹಲಿ ಆ ಮರುತ್ತನ ಮನೆಯ ವೈದ್ಯರ ರಮಣಿ ಪ್ರತಿದಿನದಿ. ನಮಾಮಿ ಕೃಷ್ಣಂ ಪ್ರವಿಲುಪ್ತತೃಷ್ಣಂ ಸ್ಮರಾಮಿ ಬಾಲಂ ಮನಸಾ ಸದಾಲಂ. ಭಜಾಮಿ ದೇವಂ ದುರಿತೌಖದಾವಂ ದಯಾಭಿರಾಮಂ ದಯಿತುಂ ನಿಕಾಮಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ದೇವತಾ ತಾರತಮ್ಯ ಸಂಧಿ ಪದ್ಯ 41. ಪಾಮರರು ಪವಿತ್ರಗೈಸುವ ಶ್ರೀ ಮುಕುಂದನ ವಿಮಲ ಮಂಗಳ ಎಂಬ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಸಾರ್ಯರು 24ನೆಯ ಕಕ್ಷಾಪನ್ನರಾದ ಅಶ್ವಿನಿ ದೇವತೆಗಳ ಮಡದಿ ಶ್ರೀ ಉಷಾದೇವಿಯರ ಸ್ತೋತ್ರ ಮಾಡ್ತಾರೆ. ಉಷಾದೇವಿಯು ಕರ್ಮಜ ದೇವತಾ ವರ್ಗಕ್ಕೆ ಸೇರಿದವರು. ಪಾಮರರನು ಗುರುಪದೇಶ ತದ್ವಾರ ಸಚ್ಚಾಸ್ತ್ರಗಳ ಅಧ್ಯಯನಾದಿಗಳಿಲ್ಲದವರು. ಆದರೂ ಸ್ವರೂಪದಲ್ಲಿ ಸಾತ್ವಿಕ ಮನೋಭಾವವುಳ್ಳ ಮಂದಮತಿಗಳನ್ನು ಪಾಮರರು ಎಂದಿದ್ದಾರೆ. ಪಾಮರ, ಪಂಡಿತ ಎಂಬ 2 ಪ್ರಕಾರ. ಪವಿತ್ರಗೈಸುವ ಅವರ ಮಂದಮತಿಯನ್ನು ಪರಿಹರಿಸಿ ಸಾಧನೆಗೆ ಪ್ರತಿಬಂಧಕ ರೂಪವಾಗಿರುವ ಅಜ್ಞಾನ ವರ್ಣವನ್ನು ಕಳೆದು ಪಾಮರರನ್ನು ಪವಿತ್ರೀಕರಿಸುವ ಏಕೈಕ ಮಾರ್ಗ ಎಂದರೆ ಶ್ರೀಹರಿನಾಮ ಸಂಕೀರ್ತನೆ. ಶ್ರೀ ಮುಕುಂದನ ಮೋಕ್ಷಪ್ರದನಾದ್ದರಿಂದ ಶ್ರೀ ಪರಮಾತ್ಮನಿಗೆ, ಶ್ರೀ ವಾಸುದೇವ ನಾಮಕನಿಗೆ ಶ್ರೀ ಮುಕುಂದ ಎಂಬ ನಾಮ. ವಿಮಲ ಮಂಗಳ ನಾಮಗಳಿಗೆ ಪಾಮರರನ್ನು ಪಾವನಗೊಳಿಸುವ ಮುಕ್ತಿಪ್ರದನಾದ ಶ್ರೀ ಮುಕುಂದನ ನಾಮಗಳು ನಿರ್ದೋಷವಾದವು. ವಿಮಲ ಶುಭಪ್ರದಗಳು, ಮಂಗಳ. ಶ್ರೀ ಮುಕುಂದನ ವಿಮಲ ಮಂಗಳ ನಾಮಗಳಿಗೆ ಅಭಿಮಾನಿಯು ಉಷಾದೇವಿಯರು, ಶಾಖ್ಯ ದೇವಿಯರು. ಶ್ರೀ ಮುಕುಂದನ ಮಂಗಳ ನಾಮಗಳಿಗೆ ಅಭಿಮಾನಿಗಳಾದ ಉಷಾದೇವಿ ಭರತ ಖಂಡದಲ್ಲಿಪ್ಪ, ಏಕೆಂದರೆ ಇದು ಕರ್ಮಭೂಮಿ, ಮೋಕ್ಷ ಸಾಧನಾ ಕ್ಷೇತ್ರ. ಸಮಸ್ತ ಸಚೇತನರಿಗೆ ಒದಗಿ ಬರುತ್ತಿರುವ ರೋಗಾದುಪದ್ರವಗಳನ್ನು ಆಮಯಾದಿಗಳನ್ನು ಪರಿಹರಿಸಿ ಸಂರಕ್ಷಿಸಲಿ ಅಂತ ಪ್ರಾರ್ಥಿಸ್ತಾರೆ. ಆ ಮರುತನ ಶ್ವಾಸೋಚ್ಛ್ವಾಸಕ್ಕೆ ಗಾಳಿಯ ರೂಪದಲ್ಲಿ ಭೂತವಾಯುವಿದ್ದಾನೆ. ಅವನಿಗೆ ನಿಯಾಮಕರಾಗಿ ಶ್ವಾಸವರ್ತಿಗಳಾಗಿದ್ದ ಶ್ರೀ ಮುಖ್ಯ ಪ್ರಾಣರಿದ್ದಾರೆ. ಅವರ ಉಸಿರಾಡುವಿಕೆಗೆ ಮನೆ ಅಂದರೆ ನಾಸಿಕೇಂದ್ರಿಯಕ್ಕೆ ಅಭಿಮಾನಿಗಳು ನಾಸತ್ಯ ಮತ್ತು ದಸರಾ ಎಂಬ ಅಶ್ವಿನಿ ದೇವತಾದ್ವಯರು. ಇವರು ಸುರವೈದ್ಯರು. ಇವರ ಮಡದಿ ಉಷಾದೇವಿ. ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ವೃಂದಾವನ ವಿಹಾರಿ. ಶ್ರೀಕೃಷ್ಣಾರ್ಪಣಮಸ್ತು.